ಬುಕ್ಕಾಪಟ್ಟಣ ರಸ್ತೆಯ ಬೈಪಾಸ್ ಬಳಿ ತಾಲೂಕು ಆಡಳಿತ ಸೌದೆ ರಸ್ತೆಯ ಬೈಪಾಸ್ ಸೇತುವೆ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕೆ ಇಲ್ಲದ ಭಾರೀ ಗುಂಡಿ ಬಿದ್ದಿದೆ. ಈ ಗುಂಡಿಯಿಂದಾಗಿ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಇನ್ನಷ್ಟು ಅಪಾಯ ಸಂಭವಿಸುವ ಮೊದಲೇ ಇಲ್ಲಿಯ ಯುವಕರು ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಲು ಯಾವುದೇ ಸೂಚನೆಯನ್ನ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ನಿರ್ವಹಣೆ ಗುತ್ತಿಗೆ ಪಡೆದವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಯಾವುದೇ ಸಾರ್ವಜನಿಕ ಆರೋಪವಾಗಿದೆ. ಇನ್ನು ಗುಂಡಿಯ ಮುಂದೆಯೇ ರಸ್ತೆಗೆ ಅಡ್ಡಲಾಗಿ ಮಳೆ ನೀರು ಹರಿಯುತ್ತಿರುವ ಅಷ್ಟು ಭಾಗದಲ್ಲಿ ರಸ್ತೆ ಕುಸಿದಿದೆ. ಅದರಲ್ಲೂ ರಸ್ತೆಯ ಒಂದು ಭಾಗದಲ್ಲಿ ಸಂಪೂರ್ಣ ಕುಸಿದು ದೊಡ್ಡ ಕಂದಕವಾಗಿದೆ. ಅಪ್ಪಿತಪ್ಪಿ ವಾಹನಗಳು ರಸ್ತೆಯಿಂದ ಸ್ವಲ್ಪ ಕೆಳಗಿಳಿದ್ರೆ ಕತೆ ಮುಗಿದಂತೆ. ದಕ್ಷಿಣ ಕನ್ನಡ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಆಗಿರೋದ್ರಿಂದ ಖಾಸಗಿ ಬಸ್ಗಳು ಪ್ರತಿದಿನ ನೂರಾರು ಟ್ರಿಪ್ ಹೊಡೆಯುತ್ತವೆ. ಶಾಲಾ ಬಸ್ಗಳು ಕೂಡ ಪ್ರತಿದಿನ ಸಂಚರಿಸುತ್ತವೆ. ಇತರೆ ವಾಹನಗಳು ದೊಡ್ಡ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಸ್ವಲ್ಪ ಯಾಮಾರಿದ್ರೆ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ ಅಂತಾರೆ ಸ್ಥಳೀಯರು. ಇನ್ನು ಇದೇ ರಸ್ತೆಯಲ್ಲಿ ತುಮಕೂರು ಬೆಂಗಳೂರು ಕಡೆಯಿಂದ ಬೈಪಾಸ್ ಮೂಲಕ ನಗರಕ್ಕೆ ಸಂಚರಿಸುವ ಜನಪ್ರಿಯ ಜನಪ್ರತಿನಿಧಿ ಸೇರಿದಂತೆ ತಾಲೂಕು ಆಡಳಿತ ಸೌದೆ ಕೈಗಾರಿಕಾ ಪ್ರದೇಶ ಕಡೆಯಿಂದ ಬರುವ ವಿವಿಧ ಉನ್ನತ ಮಟ್ಟದ ಅಧಿಕಾರಿಗಳು ಕಂಡು ಕಾಣದ ಹಾಗೆ ಜಾನಕುರುಡರು. ಇನ್ನು ಮುಂದಾದರೂ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕ್ಕೆ ಹಾಕಿಸದ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯೋನ್ಮುಖರಾಗುವವರೆಗೂ ಕಾದು ನೋಡಬೇಕು. ಬುಕ್ಕಾಪಟ್ಟಣ ರಸ್ತೆಯ ಬೈಪಾಸ್ ಬಳಿ ತಾಲೂಕು ಆಡಳಿತ ಸೌದೆ ರಸ್ತೆಯ ಬೈಪಾಸ್ ಸೇತುವೆ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕೆ ಇಲ್ಲದ ಭಾರೀ ಗುಂಡಿ ಬಿದ್ದಿದೆ. ಈ ಗುಂಡಿಯಿಂದಾಗಿ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಇನ್ನಷ್ಟು ಅಪಾಯ ಸಂಭವಿಸುವ ಮೊದಲೇ ಇಲ್ಲಿಯ ಯುವಕರು ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಲು ಯಾವುದೇ ಸೂಚನೆಯನ್ನ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ನಿರ್ವಹಣೆ ಗುತ್ತಿಗೆ ಪಡೆದವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಯಾವುದೇ ಸಾರ್ವಜನಿಕ ಆರೋಪವಾಗಿದೆ. ಇನ್ನು ಗುಂಡಿಯ ಮುಂದೆಯೇ ರಸ್ತೆಗೆ ಅಡ್ಡಲಾಗಿ ಮಳೆ ನೀರು ಹರಿಯುತ್ತಿರುವ ಅಷ್ಟು ಭಾಗದಲ್ಲಿ ರಸ್ತೆ ಕುಸಿದಿದೆ. ಅದರಲ್ಲೂ ರಸ್ತೆಯ ಒಂದು ಭಾಗದಲ್ಲಿ ಸಂಪೂರ್ಣ ಕುಸಿದು ದೊಡ್ಡ ಕಂದಕವಾಗಿದೆ. ಅಪ್ಪಿತಪ್ಪಿ ವಾಹನಗಳು ರಸ್ತೆಯಿಂದ ಸ್ವಲ್ಪ ಕೆಳಗಿಳಿದ್ರೆ ಕತೆ ಮುಗಿದಂತೆ. ದಕ್ಷಿಣ ಕನ್ನಡ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಆಗಿರೋದ್ರಿಂದ ಖಾಸಗಿ ಬಸ್ಗಳು ಪ್ರತಿದಿನ ನೂರಾರು ಟ್ರಿಪ್ ಹೊಡೆಯುತ್ತವೆ. ಶಾಲಾ ಬಸ್ಗಳು ಕೂಡ ಪ್ರತಿದಿನ ಸಂಚರಿಸುತ್ತವೆ. ಇತರೆ ವಾಹನಗಳು ದೊಡ್ಡ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಸ್ವಲ್ಪ ಯಾಮಾರಿದ್ರೆ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ ಅಂತಾರೆ ಸ್ಥಳೀಯರು. ಇನ್ನು ಇದೇ ರಸ್ತೆಯಲ್ಲಿ ತುಮಕೂರು ಬೆಂಗಳೂರು ಕಡೆಯಿಂದ ಬೈಪಾಸ್ ಮೂಲಕ ನಗರಕ್ಕೆ ಸಂಚರಿಸುವ ಜನಪ್ರಿಯ ಜನಪ್ರತಿನಿಧಿ ಸೇರಿದಂತೆ ತಾಲೂಕು ಆಡಳಿತ ಸೌದೆ ಕೈಗಾರಿಕಾ ಪ್ರದೇಶ ಕಡೆಯಿಂದ ಬರುವ ವಿವಿಧ ಉನ್ನತ ಮಟ್ಟದ ಅಧಿಕಾರಿಗಳು ಕಂಡು ಕಾಣದ ಹಾಗೆ ಜಾನಕುರುಡರು. ಇನ್ನು ಮುಂದಾದರೂ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕ್ಕೆ ಹಾಕಿಸದ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯೋನ್ಮುಖರಾಗುವವರೆಗೂ ಕಾದು ನೋಡಬೇಕು. ಬುಕ್ಕಾಪಟ್ಟಣ ರಸ್ತೆಯ ಬೈಪಾಸ್ ಬಳಿ ತಾಲೂಕು ಆಡಳಿತ ಸೌದೆ ರಸ್ತೆಯ ಬೈಪಾಸ್ ಸೇತುವೆ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕೆ ಇಲ್ಲದ ಭಾರೀ ಗುಂಡಿ ಬಿದ್ದಿದೆ. ಈ ಗುಂಡಿಯಿಂದಾಗಿ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಇನ್ನಷ್ಟು ಅಪಾಯ ಸಂಭವಿಸುವ ಮೊದಲೇ ಇಲ್ಲಿಯ ಯುವಕರು ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಲು ಯಾವುದೇ ಸೂಚನೆಯನ್ನ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ನಿರ್ವಹಣೆ ಗುತ್ತಿಗೆ ಪಡೆದವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಯಾವುದೇ ಸಾರ್ವಜನಿಕ ಆರೋಪವಾಗಿದೆ. ಇನ್ನು ಗುಂಡಿಯ ಮುಂದೆಯೇ ರಸ್ತೆಗೆ ಅಡ್ಡಲಾಗಿ ಮಳೆ ನೀರು ಹರಿಯುತ್ತಿರುವ ಅಷ್ಟು ಭಾಗದಲ್ಲಿ ರಸ್ತೆ ಕುಸಿದಿದೆ. ಅದರಲ್ಲೂ ರಸ್ತೆಯ ಒಂದು ಭಾಗದಲ್ಲಿ ಸಂಪೂರ್ಣ ಕುಸಿದು ದೊಡ್ಡ ಕಂದಕವಾಗಿದೆ. ಅಪ್ಪಿತಪ್ಪಿ ವಾಹನಗಳು ರಸ್ತೆಯಿಂದ ಸ್ವಲ್ಪ ಕೆಳಗಿಳಿದ್ರೆ ಕತೆ ಮುಗಿದಂತೆ. ದಕ್ಷಿಣ ಕನ್ನಡ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಆಗಿರೋದ್ರಿಂದ ಖಾಸಗಿ ಬಸ್ಗಳು ಪ್ರತಿದಿನ ನೂರಾರು ಟ್ರಿಪ್ ಹೊಡೆಯುತ್ತವೆ. ಶಾಲಾ ಬಸ್ಗಳು ಕೂಡ ಪ್ರತಿದಿನ ಸಂಚರಿಸುತ್ತವೆ. ಇತರೆ ವಾಹನಗಳು ದೊಡ್ಡ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಸ್ವಲ್ಪ ಯಾಮಾರಿದ್ರೆ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ ಅಂತಾರೆ ಸ್ಥಳೀಯರು. ಇನ್ನು ಇದೇ ರಸ್ತೆಯಲ್ಲಿ ತುಮಕೂರು ಬೆಂಗಳೂರು ಕಡೆಯಿಂದ ಬೈಪಾಸ್ ಮೂಲಕ ನಗರಕ್ಕೆ ಸಂಚರಿಸುವ ಜನಪ್ರಿಯ ಜನಪ್ರತಿನಿಧಿ ಸೇರಿದಂತೆ ತಾಲೂಕು ಆಡಳಿತ ಸೌದೆ ಕೈಗಾರಿಕಾ ಪ್ರದೇಶ ಕಡೆಯಿಂದ ಬರುವ ವಿವಿಧ ಉನ್ನತ ಮಟ್ಟದ ಅಧಿಕಾರಿಗಳು ಕಂಡು ಕಾಣದ ಹಾಗೆ ಜಾನಕುರುಡರು. ಇನ್ನು ಮುಂದಾದರೂ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಲಿಕ್ಕೆ ಹಾಕಿಸದ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯೋನ್ಮುಖರಾಗುವವರೆಗೂ ಕಾದು ನೋಡಬೇಕು.